ಇವತ್ತು ನಾವು ಗೊಬ್ಬರ ಹಾಕ್ತಾಯಿದ್ವಿ. ಪುನಃ ಒಂದು 3-4 ದಿನ ಮಂಗಳೂರು ಹೋಗ್ಬಿಟ್ಟಿದ್ವಿ. ನಾವು ಫಸ್ಟ್ ರೌಂಡ್ ಬಂದುಬಿಟ್ಟು ನಾವು SSP ಹಾಕಿದ್ವಿ, ಆಮೇಲೆ ಕ್ಯಾಲ್ಸಿಯಂ ನೈಟ್ರೇಟ್ ಹಾಕಿದ್ವಿ, ಆಮೇಲೆ ಒಂದು ಫೋಲಿಯೋ ಸ್ಪ್ರೇ ಆಗಿತ್ತು ರೋಬಸ್ಟಕ್ಕೆ. ಫರ್ಟಿಲೈಸರ್ ಅಪ್ಲಿಕೇಟರ್ ತೊಗೊಂಡಿದ್ದೀವಿ, ಈಗ ಹಾಕ್ತಾಯಿದ್ದೀವಿ. 3 ಇದೆ ನಮ್ಮ ಹತ್ರ, ಈಗ 3 ರೆಡಿ ಮಾಡ್ತಾಯಿದ್ದೀವಿ. ಈಗ ಮಾಡ್ತಿದ್ದಾರೆ ನೋಡಿ, ಯೂರಿಯಾ ಫಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನೋಡಿ. ಪೊಟ್ಯಾಶು ಅಷ್ಟೇ, ಪೊಟ್ಯಾಶ್ ಬಂದುಬಿಟ್ಟು ಗ್ರಾನ್ಯೂಲ್ಸ್ ನೋಡಿ, ಇಲ್ಲಿ ಗ್ರಾನ್ಯೂಲ್ಸು ಪೌಡ್ರ್ ಆಗ್ತಿಲ್ಲ. ಇಲ್ಲಿ ನೋಡಿ ಪೊಟ್ಯಾಶ್ ಬಂದುಬಿಟ್ಟು ಗ್ರಾನ್ಯೂಲ್ಸ್ ಇದೆ ನೋಡಿ. ನಮ್ಮದು ಕಾಂಬಿನೇಷನ್ ಬಂದುಬಿಟ್ಟು 8 ಯೂರಿಯಾ 6 ಪೊಟ್ಯಾಶು 6 DAP. ಸ್ವಲ್ಪ ಕಂಡು ಹಿಡ್ದಾಯ್ತು, ಈಗ ಕ್ರ್ಯಾಕ್ ಮಾಡಾಯಿತು. ಏನಂತಾರೆ ನೋಡಿ, ಇವನು ಹೈಟ್ ಬಂದುಬಿಟ್ಟು 5'5" ಮೇಲೆ ಇದ್ದಾನೆ, 5'6", 5'7" ಇದ್ದಾನೆ. ಯೂರಿಯಾ ಮಿಕ್ಸರ್ ಬೆಳಿಗ್ಗೆ ಹಾಕಬೇಕಾದ್ರೆ ಈಸಿಯಾಗಿ ಹೋಗ್ತಾಯಿತ್ತು. ಮಿಕ್ಸ್ ಮಾಡಿಟ್ಟಿದ್ದು ಸ್ವಲ್ಪ ನೀರಾದಮೇಲೆ ಆ ಫ್ಲೋ ಅಷ್ಟು ನಿಮ್ಗೆ ಕಮ್ಮಿ ಆಗಿದೆ. ಈಗ ಈ ಥರ ಬೀಳ್ತಾ ಇದೆ, ಆದರೆ ಆ ಫೋರ್ಸಲ್ಲಿ ಹಾಕ್ತಾ ಇಲ್ಲ ನೋಡಿ. ಲಾಸ್ಟ್ ಟೈಮ್ ಆಗಲೇ ನೋಡಿದ್ರಿ, ಚಿತ್ರದುರ್ಗದಿಂದ ಬಂದಿದ್ರು. ಈಗ ನೋಡಿ ಯಾರು ಬಂದಿದ್ದಾನೆ ಅಂತ. ಏನಮ್ಮ ಅಖಿಲ್, ಏನು ಸಮಾಚಾರ? ನೋಡಿ ಅಖಿಲ್ ಬಂದಿದ್ದಾನೆ. ಮತ್ತೆ ಏನು ಸಮಾಚಾರ? ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದ ಬ್ಲಾಗ್. ಬನ್ನಿ, ಇವತ್ತು ನಾವು ಗೊಬ್ಬರ ಹಾಕ್ತಾಯಿದ್ವಿ. ಪುನಃ ಒಂದು 3-4 ದಿನ ಮಂಗಳೂರು ಹೋಗ್ಬಿಟ್ಟಿದ್ವಿ. ಈಗ ಬಂದುಬಿಟ್ಟು ಗೊಬ್ಬರ ಹಾಕ್ತಾಯಿದ್ದೀವಿ. ಏನು ಡೈಲಿ ನಮ್ಗೆ ಹೆಂಗಿದೆ ಅಂತಂದರೆ, ಒಂದು ಅರ್ಧ ಗಂಟೆ ಮಳೆ ಬರ್ತಾಯಿದೆ, ಒಂದು 25-30 ಸೆನ್ಸ್ ಮಳೆ ಬರ್ತಾಯಿದೆ ಅಷ್ಟೇ, ಜಾಸ್ತಿ ಏನಿಲ್ಲ. ಅದಕ್ಕೀಗ ಬೆಸ್ಟಿಗೆ ಗೊಬ್ಬರ ಹಾಕೊಂಡ್ಬಿಟ್ರೆ ಭಾರಿ ಒಳ್ಳೆಯದು. ಅದಕ್ಕೀಗ ಸ್ಲೋ ರಿಲೀಸು ಅಂದರೆ ಈಗ DAP ಮಿಕ್ಸರ್ಗೆ ಹೋಗ್ತಿದ್ದೀವಿ. ಬನ್ನಿ ಹೆಂಗೆ ಅಂತ. ಮತ್ತು ಮೆನ್ಯೂರಿಂಗ್ ಟೈಮ್. ಈಗ ನಾವು ಫಸ್ಟ್ ರೌಂಡ್ ಬಂದುಬಿಟ್ಟು ನಾವು SSP ಹಾಕಿದ್ವಿ, ಆಮೇಲೆ ಕ್ಯಾಲ್ಸಿಯಂ ನೈಟ್ರೇಟ್ ಹಾಕಿದ್ವಿ, ಆಮೇಲೆ ಒಂದು ಫೋಲಿಯೋ ಸ್ಪ್ರೇ ಆಗಿತ್ತು ರೋಬಸ್ಟಕ್ಕೆ. ಈಗ ಬನ್ನಿ, ಈಗ ನೋಡೋಣ. ಇಲ್ಲ ಜನ ಎಲ್ಲ ರೆಡಿಯಾಗಿದ್ದಾರೆ. ಫರ್ಟಿಲೈಸರ್ ಅಪ್ಲಿಕೇಟರ್ ತೊಗೊಂಡಿದ್ದೀವಿ, ಈಗ ಹಾಕ್ತಾಯಿದ್ದೀವಿ. 3 ಇದೆ ನಮ್ಮ ಹತ್ರ, ಈಗ 3 ರೆಡಿ ಮಾಡ್ತಾಯಿದ್ದೀವಿ. ಈಗ ಇದು ಹಾಕಿಟ್ಟಾದ್ಮೇಲೆ ವಾಪಸ್ ನಾವು ಇದನ್ನ ತೆಗೆದಿಟ್ಬಿಡ್ತೀವಿ. ಈಗ ನೋಡಿ ಇದನ್ನ ಮಾಡ್ತಾಯಿದ್ದೀವಿ, ಈಗ ಹೆಂಗೆ ಹಾಕೋದು ಅಂತ. ಬನ್ನಿ ಈಗ ಫಿಟ್ ಮಾಡೋಣ ಇದನ್ನ. ನೋಡಿ ಹಿಂಗೆ ಹಾಕ್ಬಿಟ್ಟು ನೋಡಿ, ಇದು ಆಮೇಲೆ ಇದನ್ನ ಫಿಕ್ಸ್ ಮಾಡೋಣ. ಈಗ ನಾವು ಆಮೇಲೆ ಸೆಟ್ ಮಾಡಬೇಕು, ಇದು ಎಷ್ಟೆಷ್ಟು ಏನು ಅಂತ ನೋಡ್ಕೊಂಡು ನಾವು ಸೆಟ್ ಮಾಡಬೇಕು. ಇದೆಲ್ಲ ಇವ್ರು ಫಿಟ್ ಮಾಡ್ತಿದ್ದಾರೆ ನೋಡಿ, ಯೂರಿಯಾ ಫಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬನ್ನಿ ಈಗ ಗೊಬ್ಬರನೂ ಮಿಕ್ಸ್ ಮಾಡ್ತಾಯಿದ್ದಾರೆ. ಗೊಬ್ಬರ ಮಿಕ್ಸ್ ಮಾಡೋದು ನೋಡೋಣ. ಈಗ ಅವೆಲ್ಲ ಬಂದ್ಬಿಟ್ಟು ಕಂಪ್ಲೀಟ್ ಗ್ರ್ಯಾನ್ಯೂಲ್ಸ್ ಎಲ್ಲ ಆಗ್ತಾಯಿರೋದು. ಪೊಟ್ಯಾಶ್ ಬೇರೆ ಥೋಡ ನೋಡಿ. ಪೊಟ್ಯಾಶು ಅಷ್ಟೇ, ಪೊಟ್ಯಾಶ್ ಬಂದುಬಿಟ್ಟು ಗ್ರ್ಯಾನ್ಯೂಲ್ಸ್ ನೋಡಿ, ಇಲ್ಲಿ ಗ್ರ್ಯಾನ್ಯೂಲ್ಸು ಪೌಡ್ರ್ ಆಗ್ತಿಲ್ಲ. ಇಲ್ಲಿ ನೋಡಿ ಪೊಟ್ಯಾಶ್ ಬಂದುಬಿಟ್ಟು ಗ್ರ್ಯಾನ್ಯೂಲ್ಸ್ ಇದೆ ನೋಡಿ, ಇದು ನೋಡಿ ಗ್ರ್ಯಾನ್ಯೂಲ್ಸ್. ಯಾಕೆಂದರೆ ನಾವು ಈಗ ಫರ್ಟಿಲೈಸರ್ ಅಪ್ಲಿಕೇಟರ್ ಹಾಕ್ತಿರೋದ್ರಿಂದ ನಾವು ಎಲ್ಲ ಗ್ರ್ಯಾನ್ಯೂಲ್ಸ್ ಯೂಸ್ ಮಾಡ್ತಾಯಿದ್ದೀವಿ ನೋಡಿ. ಹಿಂಗೆ DAP ನೋಡಿ, DAP ನೋಡಿ, ಇಲ್ಲಿ ಗ್ರ್ಯಾನ್ಯೂಲ್ಸು, ಪೊಟ್ಯಾಶು, ಯೂರಿಯಾನು ಗ್ರ್ಯಾನ್ಯೂಲ್ಸು. ಬನ್ನಿ ಈಗ ನಮ್ಮದು ಕಾಂಬಿನೇಷನ್ ಬಂದುಬಿಟ್ಟು 8 ಯೂರಿಯಾ 6 ಪೊಟ್ಯಾಶು 6 DAP ಹಾಕ್ತಾಯಿರೋದು. ಈಗ ಗೊಬ್ಬರ ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ, ಎಸ್ಪೆಷಲಿ ಯೂರಿಯಾ ಸಿಕ್ಕೋದಂತೂ ಇನ್ನೂ ಕಷ್ಟ ಆಗಿಬಿಟ್ಟಿದೆ. ಹಾಕೋಣ ಈಗ. ಇದು ನೋಡಿ, ಇದು DAP ಹಾಕ್ತಾಯಿದ್ದಾರೆ ಈಗ. ಬನ್ನಿ ಈಗ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಪಪ್ಪ ಬಂದರೆ ಏನು ಸಮಾಚಾರ? ಏನು ಬ್ಲಾಗಲ್ಲೇ ಬರೋದು ಕಮ್ಮಿ ಆಗ್ಬಿಟ್ಟಿದೆ ನೋಡಿ. ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಈಗ ಕ್ಲೀನಾಗಿ ಒಂದು 2 ಸತಿ ಮಿಕ್ಸ್ ಮಾಡಬೇಕಾಗುತ್ತೆ. ಹಾಂ, ಬರೋಬರ್ತಾರೆ. ಈಗ ಏನು ಅಂತಂದರೆ, ಈ ಮಿಷಿನ್ಗೆ ಫಸ್ಟ್ ನಾವು ಸೆಟ್ ಮಾಡ್ಕೋಬೇಕು. ಈಗ ಬಂದುಬಿಟ್ಟು ಪರ್ ಪ್ಲಾಂಟ್ ನಾವು 400 ಗ್ರಾಮ್ಸ್ ಹಾಕ್ತಾಯಿದ್ದೀವಿ ಪರ್ ಪ್ಲಾಂಟು. ಅದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ, ಈಗ 200 ಗ್ರಾಮ್ಸ್ ಅಂದರೆ ಒಂದು ಸತಿ ಈ ಕಡೆ ಹೊಡೆಯೋದು, ಇನ್ನೊಂದು ಸತಿ ರೌಂಡ್ ಆಗ ರೌಂಡ್ ಬಿದ್ದಂಗೆ ಆಗುತ್ತೆ. ಅದಕ್ಕೆ 200 ಮಾಡ್ತೀವಿ. 2 ಸತಿ ಇದು ಮಾಡ್ತೀವಿ, ಪ್ರೆಸ್ ಮಾಡ್ತೀವಿ. ಬನ್ನಿ ಈಗ 271 200 ಗ್ರಾಮ್ ಸೆಟ್ ಮಾಡಬೇಕು. 200 400. ಬನ್ನಿ ಈಗ ಸಿಂಪಲ್ಲು. ಈಗ ಇದನ್ನ ನಾವು ಸೆಟ್ ಮಾಡಬೇಕು ಅಂತಂದರೆ ಇದನ್ನ ಲೂಸ್ ಮಾಡ್ಕೊಳ್ಳೋಣ. 271 ಇದೆ, ಈ ಕಡೆದು ಲೂಸ್ ಮಾಡಿಕೊಂಡು ಸ್ವಲ್ಪ ಹಿಂದೆ ತಳ್ಳೋದಷ್ಟೇ. ಇದು ನೋಡಿ 200 ಗ್ರಾಮ್ ಕರೆಕ್ಟ್ ಇದೆ. 200 ಆರಿದೆ. 200 ಗ್ರಾಮ್ ಓಕೆ ಸಾಕು. ಇದು 200 ಗ್ರಾಮ್ ಸೆಟ್ ಆಯ್ತದು. ಬನ್ನಿ ವ್ಯಾನ್ ತೊಗೊಂಡೋಗ್ತೀವಿ ಗೊಬ್ಬರ ತೊಗೊಂಡೋಗಕ್ಕೆ. ಯಾಕೆ ಅಂತಂದರೆ ಇನ್ ಕೇಸ್ ಮಳೆ ಬಂದರೆ ಕಾರೊಳಗೆ ಇರುತ್ತೆ ಗೊಬ್ಬರ, ನೀರಾಗಲ್ಲ. ಟ್ರ್ಯಾಕ್ಟರ್ ಆಗಿಬಿಟ್ರೆ ಮಳೆ ಬಂದುಬಿಟ್ರೆ ಸಡನ್ನಾಗಿ ಗೊಬ್ಬರ ಎಲ್ಲ ನೀರಾಗ್ಬಿಡುತ್ತೆ.
ಅದಕ್ಕೆ ನಾವು ವ್ಯಾನ್ ಮಾರುತಿ ವ್ಯಾನು ಏನಿಲ್ಲ, ಒಳ್ಳೆ ವೆದರು. ಈ ವೆದರ್ ನೋಡಿದ್ರೆ ಶೆಕೆ ಇದೆ. ಒಂದು 2 ಗಂಟೆ ಅಷ್ಟೆಲ್ಲ ಮಳೆ ಬರ್ಬೋದು ಅಂದ್ಕೊಂಡಿದ್ದೀನಿ. ನೋಡಿ ಏನಾಗುತ್ತೆ. ಯಾವಾಗ ರೆಗ್ಯುಲರ್ ಬ್ಲಾಗ್ ಮಾಡ್ತೀನಿ ಅಂತ ಬೇಕಾದರೆ ಡಿಸ್ಕಂಟಿನ್ಯೂ ಆಗ್ತಿದೆ, ಅದಕ್ಕೆ ಹೇಳೋಕ್ಕೆ ಹೋಗಲ್ಲ ಇನ್ನು. ಬನ್ನಿ ಆಗ್ತಾ ಇದ್ದೀವಿ. ಅದರಲ್ಲಿ ಸ್ವಲ್ಪ ನಾವು ಏನಂತ ಈಗ ಸ್ವಲ್ಪ ಕಂಡುಹಿಡಿಯಬೇಕಾಗಿತ್ತು, ಸ್ವಲ್ಪ ಕಂಡುಹಿಡ್ದಾಯ್ತು. ಈಗ ಕ್ರ್ಯಾಕ್ ಮಾಡಾಯಿತು. ಏನಂತಾರೆ ನೋಡಿ, ಇವ್ನು ಹೈಟ್ ಬಂದುಬಿಟ್ಟು 5'5" ಮೇಲೆ ಇದ್ದಾನೆ. ಇವನು 5'6", 5'7" ಇದ್ದಾನೆ. ಇವನಿಗೆ ಉದ್ದ ಕ್ಲೀನಾಗಿ ಆಗುತ್ತೆ. ಇವ್ನು ಬಂದುಬಿಟ್ಟು 5'2" ಇದ್ದಾನೆ. ಇವ್ನು ಏನಂತಾರೆ, ಕೈ ಸಿಕ್ಕಲ್ಲ. ಇದೆಲ್ಲ ಗ್ರಾವಿಟಿಯಿಂದ ವರ್ಕ್ ಆಗೋದ್ರಿಂದ ಸ್ಟ್ರೈಟ್ ಕ್ಲೀನಾಗಿ ಇಟ್ಕೋಬೇಕು. ಅದಕ್ಕೆ ನಾವು ಏನು ಮಾಡಿದ್ದೀವಿ, ಚಿಕ್ಕ ಅಟ್ಯಾಚ್ಮೆಂಟ್ ಕೊಟ್ಬಿಟ್ಟಿದ್ವಿ ನೋಡಿ. ಇದು ಇಂಥದ್ದು ದೊಡ್ಡದು ಚಿಕ್ಕದು, ಇವಂದು ಅಷ್ಟೇ ಸೇಮ್ ಅದೇ. ಈಗ ಇದು ಕ್ಲೀನಾಗಿ ಹೋಗ್ತದೆ. 200 ಗ್ರಾಮ್ಸ ನಾವು ಮೆಜರ್ ಮಾಡಿಟ್ಟಿದ್ದೀವಿ. ಈಗ ನೋಡಿ ಇವನು ಆಗ್ತಾ ಇದ್ದಾನೆ ನೋಡಿ ಇಲ್ಲಿ. ನೋಡಿ ಬಂತು ನೋಡಿ, ಹಿಂಗೆ ಹಾಕೊಂಡು ಹೋಗ್ತಾ ಇದ್ದಾರೆ. ಈ ಒಬ್ಬ ಈ ಕಡೆ, ಒಬ್ಬ ಈ ಕಡೆ, ಒಬ್ಬ ಆ ಕಡೆ. ಈಗ ಅವ್ರ ಜೊತೆ ಹೋಗ್ತಾನೆ ಇದ್ದೀನಿ ಹಿಂದ್ಗಡೆ ನೋಡ್ಕೊಂಡು ಹೆಂಗೆ ಅಂತ. ಯಾಕೆಂದರೆ ಇವ್ರು ಬಂದು ಫಸ್ಟ್ ಟೈಮ್ ಆಗ್ತಾ ಇರೋದು. ಫಸ್ಟ್ ಟೈಮ್ ಹೆಂಗೆ ಅಂತ ಏನಿಲ್ಲ, ಸಿಂಪಲ್ಲು. ಒಂದು ಸರ್ತಿ ಪ್ರೆಸ್ ಮಾಡಿದಾಗ ನಿಮಗೆ ಟೋಟಲ್ 200 ಗ್ರಾಮ್ ಫಿಕ್ಸ್ ಮಾಡಿ 200 ಗ್ರಾಮ್ ಬೀಳುತ್ತೆ. ಅದ್ರ ಒಂದು ಏನಂದರೆ ಕೈ ಸ್ಟ್ರೈಟ್ ಇರಬೇಕು. ಇದು ಹಿಂಗೆ ಅಂತಂತಂದರೆ ನಿಮ್ಗೆ ಗ್ರಾವಿಟಿ ಕಟ್ಟಾಗ್ಬಿಡುತ್ತೆ. ಹಿಂಗಿದ್ರೆ ಸ್ಟ್ರೈಟ್ ಇದ್ದರೆ ಗ್ರಾವಿಟಿ ಬರುತ್ತೆ, ಹಿಂಗಂದರೆ ಗ್ರಾವಿಟಿ ಕಟ್ಟಾಗ್ಬಿಡುತ್ತೆ. ಬಿಕಾಸ್ ಇವ್ರು ಬಂದುಬಿಟ್ಟು ನೋಡಿ 5'2" ಇರೋದ್ರಿಂದ ಹೈಟು. ಅವ್ರು ಏನಾಗುತ್ತೆ, ಕೈ ಎತ್ತಲೇಬೇಕಾಗುತ್ತೆ. ಆಗೇನಾಗುತ್ತೆ, ನಿಮಗೆ ಕಮ್ಮಿ ಬೀಳುತ್ತೆ. ನೀವು ಕೈ ಸ್ಟ್ರೈಟ್ ಇಟ್ಕೋಬೇಕಷ್ಟೆ. ಬನ್ನಿ ಹಾಕ್ತಾಯಿದ್ದಾರೆ ಈಗ ನೋಡಿ. ಒಳ್ಳೆ ವೆದರ್, ಒಳ್ಳೆ ಬಿಸಿಲು, ಒಳ್ಳೆ ಟೈಮ್ ಗೊಬ್ಬರ ಹಾಕ್ತಾಯಿದ್ದೀವಿ ಈಗ ನೋಡಿ. ಗೊಬ್ಬರ ಹಾಕೋದು ಮಾತ್ರ ಮಿಷಿನ್ನು ಭಾರಿ ಒಳ್ಳೇದಲ್ಲ ಮಾತ್ರ, ಭಾರಿ ಒಳ್ಳೇದು. ಬಟ್ ಸ್ವಲ್ಪ ಹೈಟ್ ಇರಬೇಕು, ಸ್ವಲ್ಪ ಹೈಟ್ ಇರಬೇಕು. ಇಲ್ಲಾಂದರೆ ಕನೆಕ್ಟ್ ಬಂದ್ಬಿಟ್ಟು ಆಗಲೇ ಹೇಳ್ದಂಗೆ ಕನೆಕ್ಟ್ ಚಿಕ್ಕದು ಹಾಕೋಬೇಕಾಗತ್ತೆ. ಆಮೇಲೆ ನಿಜವಾಗ್ಲೂ ಒಳ್ಳೆ ಗೇಮ್ ಚೇಂಜರ್ ಅಂತ ಹೇಳ್ಬೋದು ಮಾತ್ರ. ಸೂಪರ್. ಆಲ್ಮೋಸ್ಟ್ ಇದು ನಾವು 3ನೇ ಅಪ್ಲಿಕೇಶನ್ ಹಾಕ್ತಿರೋ ಇದರಲ್ಲಿ. 3ನೇ ಹೌದು. ಹಾಗೆ ಬನ್ನಿ ಈಗ ಹಾಕ್ತಾಯಿದ್ದೀವಿ. ಒಳ್ಳೆ ಬಿಸಿಲಿದೆ, ಮಳೆ ಬರೋ ಫುಲ್ ಚಾನ್ಸ್ ಇದೆ. ಏನು ಪಾಪ? ಹೌದು, ಇವತ್ತು ಮಳೆ ಬರುತ್ತೆ. ಬೆಳಿಗ್ಗಿಂದ ಒಳ್ಳೆ ಬಿಸಿಲಿತ್ತು, ಸಡನ್ ಮೋಡ ನೋಡಿ. ಟೈಮ್ ಬಂದ್ಬಿಟ್ಟು ಈಗ 12:30 ಆಗಿದೆ. 1 ಗಂಟೆ ಆಗ್ತಾ ಬಂತು ಟೈಮು. ಫುಲ್ ಮೋಡ. ಇನ್ನೊಂದೇನು ಅಬ್ಸರ್ವ್ ಮಾಡಿದೆ ಇದರಲ್ಲಿ ಅಂತಂದರೆ, ಯೂರಿಯಾ ಮಿಕ್ಸ್ಚರ್ ಬೆಳಿಗ್ಗೆ ಹಾಕಬೇಕಾದ್ರೆ ಈಸಿಯಾಗಿ ಹೋಗ್ತಾಯಿತ್ತು. ಮಿಕ್ಸ್ ಮಾಡಿಟ್ಟಿದ್ದು ಸ್ವಲ್ಪ ನೀರಾದಮೇಲೆ ಆ ಫ್ಲೋ ಅಷ್ಟು ನಿಮ್ಗೆ ಕಮ್ಮಿ ಆಗಿದೆ. ಈಗ ನೋಡಿ ಇದು ತೋರಿಸ್ತಾರೆ. ಈಗ ಹಾಕಿ ಈ ಥರ ಬೀಳ್ತಾ ಇದೆ, ಆದರೆ ಆ ಫೋರ್ಸಲ್ಲಿ ಹಾರ್ತಾ ಇಲ್ಲ ನೋಡಿ. ಒಂದೇನು ನಾನು ನೋಡಿದಂಥ ಇದು ಬೆಸ್ಟ್ ನಿಮಗೆ ಕಾಂಪ್ಲೆಕ್ಸ್ಗೆ. ಫಾರ್ ಎಕ್ಸಾಂಪಲ್ 19 20-20-30 ಪೊಟ್ಯಾಶ್ ಮಿಕ್ಸ್ ಮಾಡಿದ್ರೆ ಓಕೆ. ಯೂರಿಯಾ ಆದರೆ ನಿಮಗೆ ಸ್ವಲ್ಪ ನೀರಾಗ್ಬಿಟ್ಟು ಮಾಯ್ಶ್ಚರ್ ಆಗ್ಬೋದು. 15 ಸೂಪರ್. ಅದೇ ಕಾಂಪ್ಲೆಕ್ಸ್ ಇಲ್ಲಾಂದರೆ ಆಲ್ 19 15 16 ಆ ಥರದ್ದೆಲ್ಲ ಯೂಸ್ ಮಾಡ್ಬೋದು. DAP ಮಿಕ್ಸ್ಚರು ಯೂಸ್ ಮಾಡ್ತಾಯಿದ್ವಿ ಎಲ್ಲ ಗ್ರ್ಯಾನ್ಯೂಲ್ಸ್ ಹಾಕಿ. ಆದರೆ ಯೂರಿಯಾದಿಂದ ನೀರಾಗಿಂದ ಸ್ವಲ್ಪ ಫ್ಲೋ ಕಮ್ಮಿ ಇದೆ ನೋಡಿ. ಇಲ್ಲಿ ಹೀಗೆಲ್ಲ ನೋಡಿ ಈ ಥರ ಬೀಳ್ತಾಯಿದೆ ನೋಡಿ, ಈ ಥರ ಬೀಳ್ತಾಯಿದೆ. ಹಾಕ್ಬೋದು, ನೋ ಇಶ್ಯೂಸ್. 200 ಗ್ರಾಮ್ ಸೆಟ್ ಮಾಡಿದ್ದೀವಿ. ಒಂದು 400 ಬೀಳ್ತಾಯಿದೆ, ಮಾಡ್ಬೋದು. ಆದರೆ ಏನಂತಂದರೆ ಹೈಟ್ ಬೇಕು. ಇದು ಗ್ರಾವಿಟಿಯಿಂದ ವರ್ಕ್ ಆಗಬೇಕಾದ್ರೆ ಹೈಟ್ ಬೇಕು. ಏನಾಗುತ್ತೆ ಅಂತ ಸ್ವಲ್ಪ ಕುಳ್ಳಕ್ಕಿದ್ದಾರೆ, ಕೈ ಚಿಕ್ಕಕ್ಕಿದ್ದಾರೆ, ಹಿಂಗೆ ಮೇಲೆ ಎತ್ಬಿಡ್ತಾರೆ. ಹಾಗೇನಾಗುತ್ತೆ ಅಂತಂದರೆ ನಿಮಗೆ ಆ ಫ್ಲೋ ಇರೋಲ್ಲ, ಅಲ್ಲಿಗೆ ಜಾಮ್ ಆಗುತ್ತೆ, ಬರೋಲ್ಲ. ಹೈಟ್ ಬೇಕು, ಅಟ್ಲೀಸ್ಟ್ 5'5" ಮೇಲೆ ಇರಬೇಕು. 5'5", 5'6", 5'7" ಇದ್ದವ್ರಿಗಂತೂ ಅಲ್ಟಿಮೇಟು. ಈಗ ನನ್ನ ಹೈಟ್ ಬಂದುಬಿಟ್ಟು 5'11". ನಾವೆಲ್ಲ ಕೈ ಇಟ್ಕೊಟ್ರೆ ಕ್ಲೀನಾಗಿ ಹೋಗ್ಬಿಡುತ್ತೆ. ಹಿಂಗೆ ಸ್ಟ್ರೈಟ್ ಇರಬೇಕಷ್ಟೇ. ಹಿಂಗೆ ನೋಡಿ ಇಲ್ಲಿ. ನೋಡಿ ಇದು ಅವ್ರಿಗೆ ನೋಡಿ ಈ ಥರ ಬರುತ್ತೆ. ಮೇಯ್ನು ಹೈಟು ನೋಡಿ ಇಲ್ಲಿ ಹಿಂಗೆ ಸ್ಪ್ರೆಡ್ಡಾಗಿ ಬೀಳುತ್ತೆ ಅಂತ ನೋಡಿ. ಈಗ ಲೈಟಾಗಿ ಮಳೆ ಬರೋಕ್ಕೂ ಸ್ಟಾರ್ಟ್ ಆಯ್ತು. ಈಗ ನೋಡಿ ಇಲ್ಲಿ ನೈಸ್. ಬನ್ನಿ, ಈಗ ಮಳೆ ಸ್ಟಾರ್ಟ್ ಆಯ್ತು. ಈಗ ಒಳ್ಳೆ ಮಳೆ ಹೊಡಿತಾ ಇದೆ ನೋಡಿ. ಇಲ್ಲಿ ಮೊನ್ನೆ ನೋಡಿ ಚೌಡಿದಿಲ್ಲೇ ಪೂಜೆ ಆಗಿದ್ದು. ಬನ್ನಿ, ಈಗ ಒಳ್ಳೆ ಮಳೆ ಸ್ಟಾರ್ಟ್ ಆಯ್ತು. ಈಗ ಒಳ್ಳೆ ಬಿಸಿಲಿತ್ತು, ಒಳ್ಳೆ ಮಳೆ. ಎಲ್ಲಿಗೆ ಓಡೋದು, ಖುಷಿ ಬಿಡಿ. ಬನ್ನಿ, ಎಲ್ಲ ಗೊಬ್ಬರ ಈಗ ನೋಡಿ ಸ್ಟಾರ್ಟ್ ಆಯಿತು. ಅಂದರಿ ವಯಸ್ಸೇ ಈಗ ನೋಡಿ. ಎಲ್ಲ ನೀರು ಆಗಿಬಿಟ್ಟಿದೆ ಈಗ ಮಿಕ್ಸ್ ಮಾಡಿದ್ದಕ್ಕೆ. ಅದಕ್ಕೆ ಇದ್ರಲ್ಲಿ ನೋಡಿ ಬರ್ತಾಯಿಲ್ಲ ನೋಡಿ. ಅದ್ರಲ್ಲಿ ಮಿಷಿನಲ್ಲಿ ಬರ್ತಾಯಿಲ್ಲ. ಈಗ ಕೈಯಲ್ಲಿ ಹಾಕ್ತಾಯಿದ್ದೀವಿ. ಈಗ ಹಾಕ್ಬಿಡಿ. ಇದರಲ್ಲಿ ಕರೆಕ್ಟಾಗಿ ಒಂದು ಏನು ಅಂತಂದರೆ, ಇದು ಯೂರಿಯಾ. ಈಗ ಫಾರ್ ಎಕ್ಸಾಂಪಲ್ ಯೂರಿಯಾ ನಾನು ಬಂದುಬಿಟ್ಟು ಗ್ರ್ಯಾನ್ಯೂಲ್ಸ್ ಮಾಡಿದ್ದೆ, ಪೊಟ್ಯಾಶೋ ಗ್ರ್ಯಾನ್ಯೂಲ್ಸು, DAP ಗ್ರ್ಯಾನ್ಯೂಲ್ಸು. ಅದು ಏನಂತಂದರೆ, ಈಗ ಬೆಳಿಗ್ಗೆ ನಾವು ಒಂದು 8 ಗಂಟೆ ಮಿಕ್ಸ್ ಮಾಡಿಟ್ಟಿದ್ವಿ. ಅದು ಬರ್ತಾ ಟೈಮ್ 1 ಗಂಟೆ ಬರೋದಾಗಿದೆ, ನೀರು ಆದಂಗೆ ಆಗಿದೆ. ಅದಕ್ಕೆ ಏನು ಅಂತ ನಂದೇನು ಅಂತ ಆ ಮಿಷಿನಲ್ಲಿ ಈಗ ಬರ್ತಾಯಿಲ್ಲ. ಈಗ ಏನಂತಾರೆ, ನಿಮಗೆ ಫುಲ್ ಡ್ರೈ ಇದ್ದರೆ, ಫಾರ್ ಎಕ್ಸಾಂಪಲ್ 19 ಮತ್ತು 16 ಮತ್ತು 15 ಅಂಥದ್ದು ನಿಮಗೆ ಕಾಂಪ್ಲೆಕ್ಸ್ ಹಾಕೋದಾದ್ರೆ ನಿಮ್ಗೆ ಆರಾಮ್ಸೆ ಹಾಕೋಬೋದು ಇದರಲ್ಲಿ. ಫಾರ್ ಎಕ್ಸಾಂಪಲ್ ಈಗ ನೀವು 20-20-0-13 ಹಾಕಿ ಪೊಟ್ಯಾಶ್ ಮಿಕ್ಸ್ ಮಾಡ್ತೀರ, ಅದು ಆಗುತ್ತೆ. ಪೊಟ್ಯಾಶ್ ಹಾಕಿದ್ರೆ ನಿಮಗೆ ಸ್ವಲ್ಪ ಡ್ರೈ ಇದೆ, ಹಾರ್ಡ್ ಇದೆ, ಅದ್ರಲ್ಲಿ ನಿಮಗೆ ಬಂದುಬಿಡುತ್ತೆ ಗ್ರ್ಯಾನ್ಯೂಲ್ಸ್ ಎಲ್ಲ ನಾನು ಹೇಳ್ತಿರೋದು.
ಈಗ ಇದರಲ್ಲಿ ಏನಾಗಿದೆ ಅಂತಂದರೆ ಯೂರಿಯಾ ಮಿಕ್ಸ್ಚರು DAP ಯೂರಿಯಾ ಪೊಟ್ಯಾಶ್ ಮಾಡಿದ್ದಕ್ಕೆ ನಿಮಗೆ ಇಲ್ಲಿ ಈಗ ನೀರಾದಂಗೆ ಆದಮೇಲೆ ಫ್ಲೋ ಇಲ್ಲ, ಆ ಫ್ಲೋ ಇಲ್ಲ. ಯಾಕೆಂದರೆ ಇದು ಫುಲ್ ಕಂಪ್ಲೀಟ್ ನಿಮ್ಗೆ ಗ್ರಾವಿಟಿಲಿ ವರ್ಕ್ ಆಗೋದ್ರಿಂದ ಆ ಫ್ಲೋ ಸಿಗ್ತಾ ಇಲ್ಲ. ನೋಡಿದ್ರೆ ಚಿತ್ರದುರ್ಗದಿಂದ ಬಂದಿದ್ದಾರೆ. ಈಗ ನೋಡಿ ಯಾರು ಬಂದಿದ್ದಾನೆ ಅಂತ. ಏನಮ್ಮ ಅಖಿಲ್, ಏನು ಸಮಾಚಾರ? ನೋಡಿ ಅಖಿಲ್ ಬಂದಿದ್ದಾನೆ. ಮತ್ತೆ ಏನು ಸಮಾಚಾರ? ಶ್ರೇಯಸ್ಸು. ಹಾಯ್ ಶ್ರೇಯಸ್, ಏನು ಸಮಾಚಾರ? ಹೆಂಗಿದ್ಯಾ? ರಾಹಿಲ್ ಅಲ್ಲ, ರಾಹಿಲ್ ಅಂತ. ತುಂಬ ಖುಷಿ ಆಯ್ತು. ಹಾಯ್ ರಾಹಿಲ್. ಮತ್ತೆ ಇವ್ರು ಬಂದಿದ್ರು ತೋಟಕ್ಕೆ, ತುಂಬ ಖುಷಿ ಆಯಿತು ಮಾತಾಡ್ಬಿಟ್ಟು. ಹಂಗೆ ತೋಟಕ್ಕೆ ಒಂದು ರೌಂಡ್ ಹೋಗ್ತಾ ಇದ್ದೀವಿ. ಮಳೆ ಸ್ಟಾರ್ಟ್ ಆಗಿದೆ. ಅದೇ ಮಳೆ ಅಂದರೆ ಮಳೆಗಾಲ ಥರ ಎಲ್ಲ ಡ್ರಿಸ್ಲಿಂಗ್ ಇದೆ ಅಷ್ಟೇ, ಡ್ರಿಸ್ಲಿಂಗ್ ಆಗ್ತಾನೇ ಇದೆ. ಯಾವಾಗ ಮಳೆ ಹಿಡಿತೆ ಅಂತ ಗೊತ್ತಿಲ್ಲ. ಹಾಗೆ ಏನಮ್ಮ ಮತ್ತೆ ಅಖಿಲ್ ಸಮಾಚಾರ? ಏನು ಶ್ರೇಯಸ್, ಏನು ವಿಶೇಷ? ಏನಿಲ್ಲ, ಮಳೆ ಆಯ್ತದೆ. ಹೌದೌದು, ಇನ್ನೂ ಬೇಕು. ಹೌದು ಕೆಲಸಗಳು ನೋಡಿತು. ಮತ್ತೆ ಅಖಿಲ್ ಬೋರ್ಡೋ ರೆಡಿ ಆದ್ರೆ ಕರ್ತೇನೆ. ಆಗಿದ್ದೀವಿ, ಸ್ವಲ್ಪ ಗ್ಯಾಪ್ ಕೊಟ್ಟಂಗೆ ಸ್ಟಾರ್ಟೇ ಬೋರ್ಡು ಅಡಿಕೆಗೂ ಮತ್ತು ಮೆಣಸಿಗೆಲ್ಲ ಚೆನ್ನಾಗಿದೆ. ಹೌದು, ಅಡಿಕೆನೂ ಸೈಜ್ ಬಂದಿದೆ ಈಗೆಲ್ಲ, ಅದಕ್ಕೂ ಬೇಕೀಗ ಮಳೆ. ಇದೇನಂತಂದರೆ ಕಂಟಿನ್ಯೂಸ್ ಆಗಿ ಬಿಸ್ತಿತ್ತು, ಟಕ್ಕಂತ ಮಳೆ ಚೇಂಜ್ ಆಯಿತು. ಜೂನ್ ಫಸ್ಟಿಂದ ಸ್ಟಾರ್ಟ್ ಆಗಿಬಿಟ್ಟಿದೆ ಮಳೆ ಮೋಡ ಅಂತ. ಆದರೆ ಜಾಸ್ತಿ ಏನು ಮಳೆ ಆಗಿಲ್ಲ. ಟೋಟಲ್ ನಮ್ಗೆ ಬಂದುಬಿಟ್ಟು 10 ಇಂಚ್ ಮಳೆ ಆಗಿದೆ ಅಷ್ಟೇ. ನಮ್ಮದು ಮಡಿಕೇರಿ ಕಡೆ ಒಂದು 6, 7 ಅಷ್ಟೇ ಅಲ್ಲ, ಜಾಸ್ತಿ ಏನಾಗಿಲ್ಲ. ಬನ್ನಿ ಈಗ ಹೋಗ್ಬೇಡ, ಹಂಗೆ ಅಂದ್ರೂ ತೊಡಕೋಣ ಅಂತ ಆಮೇಲೆ ಸಿಗ್ತೀನಿ. ಬನ್ನಿ ಈಗ ಮುಡಿಗೆ ಹೋಗ್ಬೇಡ. ಒಳ್ಳೆ ಗೊಬ್ಬರ ಹಾಕಿಟ್ಕೊಳ್ಳೆ. ಮಳೆ ನೋಡಿ ಬರ್ತಾ ಇದೆ. ಮೊಹಮ್ಮದ್ ನೋಡಿ ಬಂದಿದೆ. ಏನು ಮೊಹಮ್ಮದ್, ಏನು ಸಮಾಚಾರ? ಮಳೆ ಸ್ಟಾರ್ಟ್ ಆಯಿತು. ಸೂಪರ್ ಅಂದರೆ ಬರೋದಂದರೆ ಮುಡಿಗೆ ಹೋಗಿ ಬರ್ತೀನಿ. ಹಾಂ ಏನಮ್ಮ, ಏನು ಸಮಾಚಾರ? ಚೆನ್ನಾಗಿದೆಯಲ್ಲ? ಬನ್ನಿ ಈಗ ಹೋಗ್ಬೇಡ. ಮಳೆ 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 ಸ್ಟಾರ್ಟ್ ಆಗಿದೆ. ಡೈಲಿ ಬ್ಲಾಗ್ಸ್ ಸ್ಟಾರ್ಟ್ ಆಗಿದೆ ಜೊತೆಗೆ. ಎಸ್, ಬನ್ನಿ ಬನ್ನಿ ಹೋಗೋಣ. Know that the ride or die.